5 ಹುಲಿಗಳು ಸಾವನ್ನಪ್ಪಿರುವಂತಹ ವಿಚಾರ ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು, ದೇಶದಲ್ಲಿ ಚರ್ಚೆಗೆ ಕಾರಣ ಆಯಿತು. ಈಗ ಈ ಹುಲಿಗಳ ಹತ್ಯೆ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿಯೊಂದು ಲಭ್ಯ ಆಗ್ತಾ ಇದೆ. ಮೃತ ಹಸುವಿಗೆ ಫ್ಲೋರೈಡ್ ಅನ್ನ ಸಿಂಪಡಿಸಿದ್ರು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಫ್ಲೋರೈಡ್ ಸಿಂಪಡಣೆಯಿಂದಾಗಿ ಹುಲಿಗಳು ಸಾವನ್ನಪ್ಪಿದಾವೆ. ಹಸುವಿಗೆ ಫ್ಲೋರೈಡ್ ಅನ್ನ ಸಿಂಪಡಿಸೋದು, ಆ ಹಸುವಿನ ಮಾಂಸವನ್ನ ಹುಲಿ ಬಂದು ತಿನ್ನೋದು, ಸಾವನ್ನಪ್ಪು. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹುಲಿಗಳ ಹತ್ಯಾಕಾಂಡದ ಹಿಂದೆ ಕ್ರಿಮಿನಾಶಕ, ಈ ಕ್ರಿಮಿಗಳು ಅದನ್ನ ಒಪ್ಕೊಂಡಿರೋದು. ಶ್ರೀಪಾದ್ ಪಾಟೀಲ್ ಇಲ್ಲಿ ಬಹಳ ಪ್ರಮುಖವಾಗಿ ಕಾಡಂಚಿನ ಜನರು ಹಾಗೆ ಅರಣ್ಯ ಅಧಿಕಾರಿಗಳ ನಡುವೆ ಸಮನ್ವಯತೆ ಕೊರತೆ ಇದೆ. ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಇವ್ರದ್ದೇನೋ ಪಟ್ಟಲೈನ್ ಜಾಗ ಇರುತ್ತೆ, ಆಚೆಗೆ ಮತ್ತೆ ಕುಮ್ಕಿನೋ ಮತ್ತೊಂದು ಇರುತ್ತೆ, ಕಾಡು ಬರುತ್ತೆ, ಬೇಲಿ ಹಾಕಿರ್ತಾರೆ, ಪ್ರಾಣಿಗಳು ಬರ್ತಾವೆ, ಹಂದಿನೋ ಕಾಡಾನೋ ಜಿಂಕೆನೋ ಏನೋ ಬಂದು ಇವರು ಬೆಳೆದಿರುವಂಥ ಬೆಳೆಗಳನ್ನು ನಾಶ ಪಡ್ತಾವೆ. ಆದರೆ ಇವರು ಪರಿಹಾರ ಎಷ್ಟು ಕೊಡ್ತಾರೆ? ರೈತ 50,000 ಖರ್ಚು ಮಾಡ್ತಾನೆ, ಆದರೆ ಇವರು ಕೊಡೋದು 2,500 ರೂಪಾಯಿ ಕೊಡ್ತಾರೆ. ಅದನ್ನು ಯಾವ ರೀತಿಯಾಗಿ ಇವರು ಕನ್ವಿನ್ಸ್ ಮಾಡಬೇಕು, ಅಲ್ಲಿರುವಂಥ ಜನರನ್ನು ಯಾವ ರೀತಿಯಾಗಿ ಮನವೊಲಿಸಬೇಕು, ಈ ಥರ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವ್ರ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅರಣ್ಯ ಅಧಿಕಾರಿಗಳಂಥದ್ದು ಮುಖ್ಯ. ಈಗ ಹೆಬ್ಬಾವು ಬಂತು ಅಥವಾ ಯಾವುದೋ ಒಂದು ಚಿರತೆ ಬಂದಾಗ ಇವ್ರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡೋರೇ ಇಲ್ಲ. ಅಲ್ಲಿ ಎಲ್ಲಿ ಅರಣ್ಯ ಅಧಿಕಾರಿ ರಿಸೀವ್ ಮಾಡೋರೇ ಇಲ್ಲ. ಅವ್ರು ಬಂದಾಗ ಯಾರನ್ನೋ ಮನುಷ್ಯನ ಹೊತ್ಕೊಂಡು ಹೋದಾಗ, ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸುದ್ದಿ ಆದಾಗ ಇವರೆಲ್ಲರೂ ಕೂಡ ಅಲ್ಲಿ ಬಲೆ ಹಿಡ್ಕೊಂಡು ಬೋನ್ ಹಿಡ್ಕೊಂಡು ಹೋಗ್ತಾರೆ. ಕೆಲವೊಂದು ಅರಣ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಬಲೆನೂ ಇರೋಲ್ಲ, ಬೋನು ಇರೋಲ್ಲ. ಇದು ಸಮಸ್ಯೆ ಆಗತ್ತೆ. ಅವ್ರನ್ನ ಯಾವ ರೀತಿಯಾಗಿ, ಅಲ್ಲಿರೋ ರೈತರು ಅವ್ರನ್ನ ಯಾವ ರೀತಿಯಾಗಿ ನೀವು ಸರಿಯಾದಂಥ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀರಿ, ಅವ್ರಿಗೆ ಪರಿಹಾರ ಕಾರ್ಯ ಯಾವ ರೀತಿಯಾಗಿ ಕೊಡ್ತೀರಿ, ಅವೆಲ್ಲವೂ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಇಲ್ಲಿ ಈತ ಮಾಡಿರುವಂಥದ್ದು ಮಾತ್ರ ಬಹಳ ತಪ್ಪಿದು. ಆ ಹುಲಿಗಳ ಸಂರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು. ಆದರೆ ಈ ಮೃಗಗಳಂತೆ ಇವರು ಮೃಗ ಆಗಿಬಿಟ್ರು. ಈಗ ಇದರ ಅಪ್ಡೇಟ್ ಸುದ್ದಿ ಬರ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ 3 ಹುಲಿ ಹಂತಕರು ಈಗ ಸದ್ಯ ಜೂನ್ 30 ತನಕ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳು 3 ದಿನ ಕಸ್ಟಡಿಗೆ ನೀಡಲು ಅರಣ್ಯ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅರಣ್ಯ ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ತನಿಖೆ ಇದೆ, ಇನ್ನೂ ಬ್ಯಾಲೆನ್ಸ್ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಮತ್ತೇನಾದರೂ ಇಂಥದೇ ಕೃತ್ಯ ಮಾಡಿದ್ರಾ, ಕೇವಲ ಹುಲಿ ಕೊಂದಿದ್ರಾ, ಅಥವಾ ಜಿಂಕೆ ಮತ್ತೊಂದು ಮಗದೊಂದು ಇವನ್ನು ಕೂಡ ನಾಶ ಮಾಡಿದ್ರ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಈ ಮೃಗಗಳು ಇರಬೇಕಾಗತ್ತೆ, ಹುಲಿ ಇರ್ಬೋದು ಅಥವಾ ಜಿಂಕೆ ಎಲ್ಲವೂ ಕೂಡ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಾತಾವರಣವನ್ನು ಸಮತೋಲನ ಮಾಡುವಂಥ ನಿಟ್ಟಿನಲ್ಲಿ, ಪರಿಸರವನ್ನು ಸಮತೋಲನವಾಗಿ ಇಡುವಂಥ ನಿಟ್ಟಿನಲ್ಲಿ ಕಾಡು ಪ್ರಾಣಿಗಳ ಅವಶ್ಯಕತೆ ಇದೆ. ಸರಿಯಾದಂಥ ಮಳೆ ಬೆಳೆ ವ್ಯವಸ್ಥೆ ಬರಬೇಕಂತ ಹೇಳಿದ್ರೆ ಸರಿಯಾದಂಥ ವ್ಯವಸ್ಥೆ ಇರಬೇಕು. ಹುಲಿ ಯಾಕಿರುತ್ತೆ? ವನ್ಯಜೀವಿಗಳು ಅಂದರೆ ಸಸ್ಯ ತಿನ್ನುವಂಥ ಪ್ರಾಣಿಗಳು, ಜಿಂಕೆ ಮತ್ತೊಂದು ಮಗದೊಂದು, ಅವು ಸಸ್ಯನ ತಿಂತವೆ. ಅದು ಬ್ಯಾಲೆನ್ಸ್ ಆಗ್ತಾ ಹೋಗಬೇಕಾಗತ್ತೆ. ಮನುಷ್ಯ ಯಾವ ರೀತಿಯನೋ ಅದೇ ಥರ. ಏನ್ ಹೇಳ್ತೀರಾ ಶ್ರೀಪಾದ್ ಪಾಟೀಲ್? ಈ 3 ಆರೋಪಿಗಳನ್ನ ಅರಣ್ಯ ಸಿಬ್ಬಂದಿಯವರು ಮೊದಲೇ ಕಸ್ಟಡಿ ಕೊಡಿ ಅಂತ ಕೇಳಿದ್ರು, ಇನ್ವೆಸ್ಟಿಗೇಟ್ ಮಾಡಬೇಕು. ಯಾಕಂದ್ರೆ ಮೊದಲಿನಿಂದನೂ ಕೂಡ ಈ ರೀತಿಯ ಹುಲಿಗಳ ನಿಗೂಢ ಸಾವು ಆಗ್ತಾ ಇದೆ. ಇಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಸದ್ಯ 3 ದಿನ ಇವರನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮನವಿಯನ್ನ ಮಾಡ್ಕೊಳ್ಳಿ, ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಇನ್ನೂ ಹಲವು ವಿಚಾರಗಳು ಗೊತ್ತಾಗಬಹುದು. ಯಾಕಂದ್ರೆ ಆ ಭಾಗದಲ್ಲಿ 18 ಹುಲಿಗಳ ಸಾವನ್ನಪ್ಪಿದೆಯಾ. ಹೌದು. ಸೊ 18 ಹುಲಿಗಳ ಸಾವಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಇವರೆಲ್ಲ ಕಾರಣೀಕರ್ತರಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ತಾವಾಗಲೇ ಪ್ರಸ್ತಾಪ ಮಾಡ್ತಾ ಇದ್ದಂಥ ವಿಚಾರ, ಈ ಹಸುವನ್ನ ಇವರು ಸಾಕಿರ್ತಾರೆ, ಇಲ್ಲಿ ಮೀಸಲು ಅರಣ್ಯ ಅಂತ ಇರುತ್ತೆ, ಸಂರಕ್ಷಿತ ಅರಣ್ಯ ಅಂತ ಇರುತ್ತೆ. ಈ ಮೀಸಲು ಅರಣ್ಯ, ಸಂರಕ್ಷಿತ ಅರಣ್ಯ ಭಾಗದಲ್ಲಿ ಈ ಜನಗಳಿಗೆ, ಜಾನುವಾರುಗಳಿಗೆ ಪ್ರವೇಶ ಇರೋದಿಲ್ಲ. ಇವರು ಯೂಶಲಿ ಇವರಿಗೆ ಇಲ್ಲಿಂದ ನಮ್ಮ ಮೀಸಲು ಅರಣ್ಯ ವ್ಯಾಪ್ತಿ ಆರಂಭ ಆಯಿತು ಅಂತ ಪಾಪ ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಹೋಗೋದು, ಏಕೋಭಾವದಿಂದ ಅವರು ತಮ್ಮ ದನಗಳನ್ನ ಮೇಯಿಸೋದು ಮಾಡ್ತಿರ್ತಾರೆ. ಅಲ್ಲಿ ವಾಚರ್ಗಳು ಇದ್ರು ಅಂತಂದ್ರೆ ಇದು ಮೀಸಲು ಅರಣ್ಯ, ಇಲ್ಲಿ ಬರೋದಕ್ಕೆ ಹೋಗ್ಬಿಡಿ, ಹೊರಡಿ ಅಂತ ಹೇಳ್ಬೋದು. ವಾಚರ್ಗಳೇ ಇಲ್ಲ ಅಲ್ಲಿ, ಅವ್ರಿಗೆ ಸಂಬಳ ಕೊಡ್ತಿಲ್ಲ, ಅವರೆಲ್ಲಿರ್ತಾರೆ ಅಲ್ಲಿ. ಅದೇ ಸಮಸ್ಯೆ ಆಗಿದ್ದು. ವಾಚರ್ಗಳಿಲ್ಲ ಅಲ್ಲಿ. ಅವ್ರು ಹೇಳ್ಕೊಂಡಿದ್ದಾರೆ ಇಲ್ಲಿ ವಾಚರ್ಗಳಿಲ್ಲ. ನಿನ್ನೆ ಎಲ್ಲ ಮೊನ್ನೆ 40 ವಾಚರ್ಗಳನ್ನ ಹಾಕಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈಗ ವಾಚರ್ಗಳನ್ನ ಹಾಕಿದಿರಿ. ಇದನ್ನ ಮೊದಲೇ ಮಾಡಿದ್ರೆ 5 ಹುಲಿ ಉಳಿತಾಯ್ತು. ಅವನಪ್ಪಿದಿಲ್ಲ. ಇವರು ವಿಷ ಹಾಕುವಂತ ಕೆಲಸ ಆಗ್ತಿರ್ಲಿಲ್ಲ. ತಮ್ಮ ಹಸುವನ್ನ ಹುಲಿ ಬೇಟೆಯಾಡ್ತು ಅನ್ನುವಂತ ಕೋಪಕ್ಕೆ ಆ ಹಸುವಿಗೆ ಇವರು ವಿಷ ಹಾಕಿ ಆ ಹಸುವನ್ನ ಬಂದು ಹುಲಿಗಳು ತಿಂದಿದ್ದಕ್ಕೆ ಅವು ಸಾವನ್ನಪ್ಪಿದೆ. ಸೊ ಇದು ಇಲ್ಲಿಗೆ ಎಂಡ್ ಆಗ್ಬೇಕು. ಅರಣ್ಯ ಇಲಾಖೆಯವರು ಎಚ್ಚೆತ್ಕೋಬೇಕು. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ. 5 ಹುಲಿಗಳು ಸಾವನ್ನಪ್ಪಿರುವಂತಹ ವಿಚಾರ ಇಡೀ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು, ದೇಶದಲ್ಲಿ ಚರ್ಚೆಗೆ ಕಾರಣ ಆಯಿತು. ಈಗ
ಈ ಹುಲಿಗಳ ಹತ್ಯೆ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿಯೊಂದು ಲಭ್ಯ ಆಗ್ತಾ ಇದೆ. ಮೃತ ಹಸುವಿಗೆ ಫ್ಲೋರೈಡ್ ಅನ್ನ ಸಿಂಪಡಿಸಿದ್ರು ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಫ್ಲೋರೈಡ್ ಸಿಂಪಡಣೆಯಿಂದಾಗಿ ಹುಲಿಗಳು ಸಾವನ್ನಪ್ಪಿದಾವೆ. ಹಸುವಿಗೆ ಫ್ಲೋರೈಡ್ ಅನ್ನ ಸಿಂಪಡಿಸೋದು, ಆ ಹಸುವಿನ ಮಾಂಸವನ್ನ ಹುಲಿ ಬಂದು ತಿನ್ನೋದು, ಸಾವನ್ನಪ್ಪು. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹುಲಿಗಳ ಹತ್ಯಾಕಾಂಡದ ಹಿಂದೆ ಕ್ರಿಮಿನಾಶಕ, ಈ ಕ್ರಿಮಿಗಳು ಅದನ್ನ ಒಪ್ಕೊಂಡಿರೋದು. ಶ್ರೀಪಾದ್ ಪಾಟೀಲ್ ಇಲ್ಲಿ ಬಹಳ ಪ್ರಮುಖವಾಗಿ ಕಾಡಂಚಿನ ಜನರು ಹಾಗೆ ಅರಣ್ಯ ಅಧಿಕಾರಿಗಳ ನಡುವೆ ಸಮನ್ವಯತೆ ಕೊರತೆ ಇದೆ. ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಇವ್ರದ್ದೇನೋ ಪಟ್ಟಲೈನ್ ಜಾಗ ಇರುತ್ತೆ, ಆಚೆಗೆ ಮತ್ತೆ ಕುಮ್ಕಿನೋ ಮತ್ತೊಂದು ಇರುತ್ತೆ, ಕಾಡು ಬರುತ್ತೆ, ಬೇಲಿ ಹಾಕಿರ್ತಾರೆ, ಪ್ರಾಣಿಗಳು ಬರ್ತಾವೆ, ಹಂದಿನೋ ಕಾಡಾನೋ ಜಿಂಕೆನೋ ಏನೋ ಬಂದು ಇವರು ಬೆಳೆದಿರುವಂಥ ಬೆಳೆಗಳನ್ನು ನಾಶ ಪಡ್ತಾವೆ. ಆದರೆ ಇವರು ಪರಿಹಾರ ಎಷ್ಟು ಕೊಡ್ತಾರೆ? ರೈತ 50,000 ಖರ್ಚು ಮಾಡ್ತಾನೆ, ಆದರೆ ಇವರು ಕೊಡೋದು 2,500 ರೂಪಾಯಿ ಕೊಡ್ತಾರೆ. ಅದನ್ನು ಯಾವ ರೀತಿಯಾಗಿ ಇವರು ಕನ್ವಿನ್ಸ್ ಮಾಡಬೇಕು, ಅಲ್ಲಿರುವಂಥ ಜನರನ್ನು ಯಾವ ರೀತಿಯಾಗಿ ಮನವೊಲಿಸಬೇಕು, ಈ ಥರ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವ್ರ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅರಣ್ಯ ಅಧಿಕಾರಿಗಳಂಥದ್ದು ಮುಖ್ಯ. ಈಗ ಹೆಬ್ಬಾವು ಬಂತು ಅಥವಾ ಯಾವುದೋ ಒಂದು ಚಿರತೆ ಬಂದಾಗ ಇವ್ರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡೋರೇ ಇಲ್ಲ. ಅಲ್ಲಿ ಎಲ್ಲಿ ಅರಣ್ಯ ಅಧಿಕಾರಿ ರಿಸೀವ್ ಮಾಡೋರೇ ಇಲ್ಲ. ಅವ್ರು ಬಂದಾಗ ಯಾರನ್ನೋ ಮನುಷ್ಯನ ಹೊತ್ಕೊಂಡು ಹೋದಾಗ, ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸುದ್ದಿ ಆದಾಗ ಇವರೆಲ್ಲರೂ ಕೂಡ ಅಲ್ಲಿ ಬಲೆ ಹಿಡ್ಕೊಂಡು ಬೋನ್ ಹಿಡ್ಕೊಂಡು ಹೋಗ್ತಾರೆ. ಕೆಲವೊಂದು ಅರಣ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಬಲೆನೂ ಇರೋಲ್ಲ, ಬೋನು ಇರೋಲ್ಲ. ಇದು ಸಮಸ್ಯೆ ಆಗತ್ತೆ. ಅವ್ರನ್ನ ಯಾವ ರೀತಿಯಾಗಿ, ಅಲ್ಲಿರೋ ರೈತರು ಅವ್ರನ್ನ ಯಾವ ರೀತಿಯಾಗಿ ನೀವು ಸರಿಯಾದಂಥ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀರಿ, ಅವ್ರಿಗೆ ಪರಿಹಾರ ಕಾರ್ಯ ಯಾವ ರೀತಿಯಾಗಿ ಕೊಡ್ತೀರಿ, ಅವೆಲ್ಲವೂ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಇಲ್ಲಿ ಈತ ಮಾಡಿರುವಂಥದ್ದು ಮಾತ್ರ ಬಹಳ ತಪ್ಪಿದು. ಆ ಹುಲಿಗಳ ಸಂರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು. ಆದರೆ ಈ ಮೃಗಗಳಂತೆ ಇವರು ಮೃಗ ಆಗಿಬಿಟ್ರು. ಈಗ ಇದರ ಅಪ್ಡೇಟ್ ಸುದ್ದಿ ಬರ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ 3 ಹುಲಿ ಹಂತಕರು ಈಗ ಸದ್ಯ ಜೂನ್ 30 ತನಕ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳು 3 ದಿನ ಕಸ್ಟಡಿಗೆ ನೀಡಲು ಅರಣ್ಯ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅರಣ್ಯ ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ತನಿಖೆ ಇದೆ, ಇನ್ನೂ ಬ್ಯಾಲೆನ್ಸ್ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಮತ್ತೇನಾದರೂ ಇಂಥದೇ ಕೃತ್ಯ ಮಾಡಿದ್ರಾ, ಕೇವಲ ಹುಲಿ ಕೊಂದಿದ್ರ ಅಥವಾ ಜಿಂಕೆ ಮತ್ತೊಂದು ಮಗದೊಂದು ಇವನ್ನು ಕೂಡ ನಾಶ ಮಾಡಿದ್ರ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಈ ಮೃಗಗಳು ಇರಬೇಕಾಗತ್ತೆ, ಹುಲಿ ಇರ್ಬೋದು ಅಥವಾ ಜಿಂಕೆ ಎಲ್ಲವೂ ಕೂಡ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಾತಾವರಣವನ್ನ ಸಮತೋಲನ ಮಾಡುವಂಥ ನಿಟ್ಟಿನಲ್ಲಿ, ಪರಿಸರವನ್ನು ಸಮತೋಲನವಾಗಿ ಇಡುವಂಥ ನಿಟ್ಟಿನಲ್ಲಿ ಕಾಡು ಪ್ರಾಣಿಗಳ ಅವಶ್ಯಕತೆ ಇದೆ. ಸರಿಯಾದಂಥ ಮಳೆ ಬೆಳೆ ವ್ಯವಸ್ಥೆ ಬರಬೇಕಂತ ಹೇಳಿದ್ರೆ ಸರಿಯಾದಂಥ ವ್ಯವಸ್ಥೆ ಇರಬೇಕು. ಹುಲಿ ಯಾಕಿರುತ್ತೆ? ವನ್ಯಜೀವಿಗಳು ಅಂದರೆ ಸಸ್ಯ ತಿನ್ನುವಂಥ ಪ್ರಾಣಿಗಳು, ಜಿಂಕೆ ಮತ್ತೊಂದು ಮಗದೊಂದು, ಅವು ಸಸ್ಯನ ತಿಂತವೆ. ಅದು ಬ್ಯಾಲೆನ್ಸ್ ಆಗ್ತಾ ಹೋಗಬೇಕಾಗತ್ತೆ. ಮನುಷ್ಯ ಯಾವ ರೀತಿಯೋ ಅದೇ ಥರ. ಏನು ಹೇಳ್ತೀರಾ ಶ್ರೀಪಾದ್ ಪಾಟೀಲ್? ಈ 3 ಆರೋಪಿಗಳನ್ನ ಅರಣ್ಯ ಸಿಬ್ಬಂದಿಯವರು ಮೊದಲೇ ಕಸ್ಟಡಿ ಕೊಡಿ ಅಂತ ಕೇಳಿದ್ರು, ಇನ್ವೆಸ್ಟಿಗೇಟ್ ಮಾಡಬೇಕು. ಯಾಕಂದ್ರೆ ಮೊದಲಿನಿಂದನೂ ಕೂಡ ಈ ರೀತಿಯ ಹುಲಿಗಳ ನಿಗೂಢ ಸಾವು ಆಗ್ತಾ ಇದೆ. ಇಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಸದ್ಯ 3 ದಿನ ಇವರನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮನವಿಯನ್ನ ಮಾಡ್ಕೊಳ್ಳಿ, ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಇನ್ನೂ ಹಲವು ವಿಚಾರಗಳು ಗೊತ್ತಾಗಬಹುದು. ಯಾಕಂದ್ರೆ ಆ ಭಾಗದಲ್ಲಿ 18 ಹುಲಿಗಳ ಸಾವನ್ನಪ್ಪಿದೆಯಂತೆ. ಹೌದು. ಸೊ 18 ಹುಲಿಗಳ ಸಾವಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಇವರೆಲ್ಲ ಕಾರಣೀಕರ್ತರಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ತಾವಾಗಲೇ ಪ್ರಸ್ತಾಪ ಮಾಡ್ತಾ ಇದ್ದಂಥ ವಿಚಾರ, ಈ ಹಸುವನ್ನ ಇವರು ಸಾಕಿರ್ತಾರೆ, ಇಲ್ಲಿ ಮೀಸಲು ಅರಣ್ಯ ಅಂತ ಇರುತ್ತೆ, ಸಂರಕ್ಷಿತ ಅರಣ್ಯ ಅಂತ ಇರುತ್ತೆ. ಈ ಮೀಸಲು ಅರಣ್ಯ, ಸಂರಕ್ಷಿತ ಅರಣ್ಯ ಭಾಗದಲ್ಲಿ ಈ ಜನಗಳಿಗೆ, ಜಾನುವಾರುಗಳಿಗೆ ಪ್ರವೇಶ ಇರೋದಿಲ್ಲ. ಇವರು ಯೂಶಲಿ ಇವರಿಗೆ ಇಲ್ಲಿಂದ ನಮ್ಮ ಮೀಸಲು ಅರಣ್ಯ ವ್ಯಾಪ್ತಿ ಆರಂಭ ಆಯ್ತು ಅಂತ ಪಾಪ ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಹೋಗೋದು, ಏಕೋಭಾವದಿಂದ ಅವರು ತಮ್ಮ ದನಗಳನ್ನ ಮೇಯಿಸೋದು ಮಾಡ್ತಿರ್ತಾರೆ. ಅಲ್ಲಿ ವಾಚರ್ಗಳು ಇದ್ರು ಅಂತಂದ್ರೆ ಇದು ಮೀಸಲು ಅರಣ್ಯ, ಇಲ್ಲಿ ಬರೋದಕ್ಕೆ ಹೋಗ್ಬಿಡಿ, ಹೊರಡಿ ಅಂತ ಹೇಳ್ಬೋದು. ವಾಚರ್ಗಳೇ ಇಲ್ಲ ಅಲ್ಲಿ, ಅವ್ರಿಗೆ ಸಂಬಳ ಕೊಡ್ತಿಲ್ಲ, ಅವರೆಲ್ಲಿರ್ತಾರೆ ಅಲ್ಲಿ? ಅದೇ ಸಮಸ್ಯೆ ಆಗಿದ್ದು. ವಾಚರ್ಗಳಿಲ್ಲ ಅಲ್ಲಿ. ಅವ್ರು ಹೇಳ್ಕೊಂಡಿದ್ದಾರೆ ಇಲ್ಲಿ ವಾಚರ್ಗಳಿಲ್ಲ. ನಿನ್ನೆ ಎಲ್ಲ ಮೊನ್ನೆ 40 ವಾಚರ್ಗಳನ್ನ ಹಾಕಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈಗ ವಾಚರ್ಗಳನ್ನ ಹಾಕಿದಿರಿ. ಇದನ್ನ ಮೊದಲೇ ಮಾಡಿದ್ರೆ 5 ಹುಲಿ ಉಳಿತಾಯ್ತು. ಅವನಪ್ಪುದಿಲ್ಲ. ಇವರು ವಿಷ ಹಾಕುವಂತ ಕೆಲಸ ಆಗ್ತಿರ್ಲಿಲ್ಲ. ತಮ್ಮ ಹಸುವನ್ನ ಹುಲಿ ಬೇಟೆಯಾಡ್ತು ಅನ್ನುವಂತ ಕೋಪಕ್ಕೆ ಆ ಹಸುವಿಗೆ ಇವರು ವಿಷ ಹಾಕಿ ಆ ಹಸುವನ್ನ ಬಂದು ಹುಲಿಗಳು ತಿಂದಿದ್ದಕ್ಕೆ ಅವು ಸಾವನ್ನಪ್ಪಿದೆ. ಸೊ ಇದು ಇಲ್ಲಿಗೆ ಎಂಡ್ ಆಗ್ಬೇಕು. ಅರಣ್ಯ ಇಲಾಖೆಯವರು ಎಚ್ಚೆತ್ಕೋಬೇಕು. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕಾರ್ಯ